ಜಗದೀಶ್ ಶೆಟ್ಟರ್ ರಾತ್ರೋರಾತ್ರಿ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಗೆ ಸೇರ್ಪಡೆಯಾದ್ರು. ಇದರಿಂದಾಗಿ ಶಾಕಿಂಗ್ ಅಂತೂ ಕಾಂಗ್ರೆಸ್ಗೆ ಇವಾಗಲೂ ಕೂಡ ಹಾಗೆ ಇದೆ. ಹಾಗಾಗಿ ಫುಲ್ ಅಲರ್ಟ್ ಆಗಿದೆ ಕಾಂಗ್ರೆಸ್. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಇಂಥ ರಿಸ್ಕ್ಗಳನ್ನು ತೆಗೆದುಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ಫುಲ್ ಅಲರ್ಟ್ ಆಗಿದೆ ರಾಜ್ಯ ಕಾಂಗ್ರೆಸ್. ಆ ನಿಟ್ಟಿನಲ್ಲಿಯೇ ಸಿಎಂ ಮತ್ತು DCM ಭಾಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಎಲ್ಲ ನಾಯಕರುಗಳಿಗೂ ಕೂಡ ತುಂಬ ಅಲರ್ಟ್ ಆಗಿರಿ ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಶಾಸಕರ ಕಡೆ ನೀವು ನಿಗಾ ಇಡಿ ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಬಿಜೆಪಿ ಆಪರೇಷನ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿ ಜೊತೆ ಕೆಲ ಶಾಸಕರ ಸಂಪರ್ಕ ಅಂಥೇಳಿ DK ಶಿವಕುಮಾರ್ ಅವರು ಹೇಳಿದರು. ಅನುಮಾನ ಇರುವ ಶಾಸಕರನ್ನು ಪಟ್ಟಿ ಮಾಡಿ ಅವರನ್ನು ಹದ್ದುಬಸ್ತಿನಲ್ಲಿ ಇಡುವ ಪ್ರಯತ್ನವನ್ನು ಮಾಡಿ. ಏಕಾಏಕಿ ರಾತ್ರೋರಾತ್ರಿ ಹೋದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಈ ರೀತಿಯ ಬಿಜೆಪಿಯ ಆಪರೇಷನ್ಗಳು ಅದು ಸಹಜವಾಗಿ ನಡೀತಾ ಇರುತ್ತೆ. ನಾವು ನಮ್ಮ ಜಾಗೃತಿಯಲ್ಲಿ ಇರಬೇಕು ಅನ್ನೋದನ್ನು ಹೈಕಮಾಂಡ್ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ CM ಮತ್ತು DCMಗೆ ಹೇಳಿದ್ದಾರೆ. ಅಲರ್ಟ್ನಲ್ಲಿರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ರಿಪೋರ್ಟರ್ ವಿಜಯ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಒಂದು ಬಿಜೆಪಿಯ ಕಾರ್ಯಕಾರಿಣಿ ಸಭೆ, BY ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರಾದ ನಂತರ ಮೊಟ್ಟ ಮೊದಲ ಸಭೆ. ಆ ಸಭೆಯಲ್ಲಿ ಏನು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ, ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಈಗ ನಾಯಕರುಗಳು. ಸದ್ಯದ ವಿವರ ಏನಿದೆ ವಿಜಯ್? ರಂಜಿತ್, ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿ ಹೋದ ಬೆನ್ನಲ್ಲೇ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿರುವಂಥದ್ದು, ಒಂದು ರೀತಿಯಲ್ಲಿ ಆತಂಕಕ್ಕೂ ಕೂಡ ಆಗಿರುವಂಥದ್ದು. ಯಾಕೆಂದರೆ ನಿರೀಕ್ಷೆ ಮಾಡಿರಲಿಲ್ಲ. ಮತ್ತು ಜೊತೆಗೆ ಇದು ಆಪರೇಷನ್ ಕಮಲ ತೀವ್ರಗೊಳ್ಳುತ್ತಾ ಅನ್ನುವಂಥದ್ದು ಒಂದು ಅನುಮಾನ, ಆತಂಕ ಇರುವಂಥದ್ದು. ಇದರ ಬೆನ್ನಲ್ಲೇ ಖುದ್ದು ಹೈಕಮಾಂಡ್ ಅಲರ್ಟ್ ಆಗಿರೋದು. ಮುಂಚಿಂದು ಕೂಡ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಜನ ಶಾಸಕರನ್ನ ಸೆಳೆಯುವ ಸಂಬಂಧಪಟ್ಟಂತೆ ಒಂದಷ್ಟು ಯತ್ನಗಳು, ತೆರೆಮೆರೆ ಕಸರತ್ತು ಕೂಡ ಆಗ್ತಾ ಇತ್ತು. ಅದಕ್ಕೆ ಅಷ್ಟೊಂದು ಬಿರುಸನ್ನು ಪಡೆದಿರಲಿಲ್ಲ. ಯಾವಾಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಹೋದ್ರು, ಕಾಂಗ್ರೆಸ್ ಹೈಕಮಾಂಡ್ ತಲ್ಲಣಗೊಂಡಿರುವಂಥದ್ದು. ಯಾಕಂದ್ರೆ ಬಿಹಾರದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆ ಬೆನ್ನಲ್ಲೇ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ನ ಸರ್ಕಾರ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಒಂದು ಹೆಜ್ಜೆ ಮುಂದೆ ಹೋಗಿರುವಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಇದೇ ಮೊದಲ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಿಚಾರಗಳೆಲ್ಲ ಆದ ನಂತರ ನೆನ್ನೆ DK ಶಿವಕುಮಾರ್ ಜೊತೆ 1-to-1 ಮೀಟಿಂಗ್ ಅನ್ನ KPCC ಕಚೇರಿ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತಾಡಿದ್ರು. ಈ ಸಂದರ್ಭದಲ್ಲಿ ಆಗಿರುವಂತ ಚರ್ಚೆ ಯಾವ ಕಾಂಗ್ರೆಸ್ನ ಶಾಸಕರುಗಳನ್ನ ಒಂದಷ್ಟು ಸೆಳೆಯುವಂತ ಪ್ರಯತ್ನ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಅಲರ್ಟ್ ಆಗಿರ್ಬೇಕಂತ. ಇದಕ್ಕೆ ಪೂರಕವಾಗಿ DK ಶಿವಕುಮಾರ್ ಕೂಡ ಖರ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಂತ ಸೆಳೆಯುವಂಥ ಯತ್ನ ಏನಿದೆ, ಮತ್ತೊಂದು ಕಾಂಗ್ರೆಸ್ ಶಾಸಕರ ಅಸಮಾಧಾನ ಇದೆ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅನ್ನೋಂಥದ್ದು ಖುದ್ದು ಮಾಹಿತಿ ಕೊಟ್ಟ ಬೆನ್ನಲ್ಲೇ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ಸೂಚನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಶಾಸಕರ ಅಸಮಾಧಾನ ಭುಗಿಲೇಳದಂತೆ ನೋಡ್ಕೊಳ್ಬೇಕು. ಮತ್ತು ಯಾರ್ಯಾರು ಅನುಮಾನ ಇರುತ್ತೆ, ಅಂದರೆ ಒಂದಷ್ಟು ಜನ ಶಾಸಕರು ಯಾರ್ಯಾರು ಹೋಗ್ತಾರೆ ಪಕ್ಷ ಬಿಟ್ಟು, ಅಥವಾ ಯಾವ ಶಾಸಕರನ್ನ ಬಿಜೆಪಿ ಟಚ್ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ, ಆ ಎಲ್ಲ ಶಾಸಕರನ್ನ ಪಟ್ಟಿ ಮಾಡಿ ಸುಮಾರು 30ರಿಂದ 35 ಜನ ಶಾಸಕರನ್ನ ಈ ರೀತಿ ಸಂಪರ್ಕ ಮಾಡಿರುವಂತಹ ಅನುಮಾನ ಮತ್ತು ಆ ಒಂದು ಮಾಹಿತಿಯನ್ನ DK ಶಿವಕುಮಾರ್ ಬಳಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಶಾಸಕರಿದ್ದಾರೆ ಆ ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡಬೇಕು, ಸಭೆಯನ್ನ ನಡೆಸಬೇಕು. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಸೂಚನೆ ಕೊಟ್ಟಿರುವಂಥದ್ದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಆ ಶಾಸಕರ ಅಸಮಾಧಾನ ಇದೆ ಅದನ್ನು ತಡಿಸುವಂತೆ ಕೆಲಸ ಮಾಡಬೇಕು, ಅವರ ಬೇಡಿಕೆಗಳಿಂದ ಅದನ್ನು ಈಡೇರಿಸುವಂತೆ ಕೆಲಸ ಮಾಡಬೇಕು ಮತ್ತು ಅವರ ಮನವೊಲಿಸುವಂತೆ ಕೆಲಸ ಮಾಡಬೇಕು ಅಂತ. ಯಾಕೆ ಅಂತಂದ್ರೆ ಯಾವುದೇ ಕಾರಣ ಕೂಡ ಈ ರಿಸ್ಕ್ ತೆಗೆದುಕೊಳ್ಳುವಂಥದ್ದು ಬೇಡ, ಮತ್ತು ತುಂಬಾ ಸುಲಭವಾಗಿ ತುಂಬಾ ಈಸಿಯಾಗಿ ತೆಗೆದುಕೊಳ್ಳುವಂಥದ್ದು ಬೇಡ, ಗಂಭೀರವಾಗಿ ಈ ವಿಚಾರ ತೆಗೆದುಕೊಳ್ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆಯನ್ನ ಕೊಟ್ಟಿರುವಂಥದ್ದು. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. BY ರಾಘವೇಂದ್ರ ಮೊನ್ನೆ ಸಂಸದ, ಶಿವಮೊಗ್ಗದ ಸಂಸದರು, ಕಾಂಗ್ರೆಸ್ನಿಂದ ಆಪರೇಷನ್ ಅಲ್ಲ ಅಬಾರ್ಷನ್ ಹೆಚ್ಚು ಅಂಥೇಳಿ ಲೇವಡಿ ಮಾಡಿದ್ದಾರೆ, ಕುಟುಕಿದ್ದಾರೆ ಕಾಂಗ್ರೆಸ್ ಅನ್ನ. ಮಾತನಾಡ್ತಾ ಹೇಳ್ತಾರೆ ಕಾಂಗ್ರೆಸ್ನಿಂದ ಆಪರೇಷನ್ ಅಲ್ಲ ಅಬಾರ್ಷನ್ ಹೆಚ್ಚು ಅನ್ನೋದನ್ನ. ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದ ಸಂಸದ, ರಾಜಕಾರಣದಲ್ಲಿ ಹೊಸ ನೀರಿನ ಹರಿವು ಈಗ ಶುರುವಾಗಿದೆ, ಸರ್ಕಾರದಲ್ಲಿ ಅಬಾರ್ಷನ್ ಆಗುವ ಚಾನ್ಸಸ್ ಇದೆ. ಏನರ್ಥ ಹಾಗಾದ್ರೆ ಇದರದ್ದು? ಕಾಂಗ್ರೆಸ್ನಿಂದ ಆಪರೇಷನ್ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ BY ರಾಘವೇಂದ್ರ. ಬರುವ ದಿನವನ್ನ ಕಾದು ನೋಡಿ BY ರಾಘವೇಂದ್ರ ಹೇಳಿರೋದು. ಆಪರೇಷನ್ ಮಾಡೋದಲ್ಲ, ಅಬಾರ್ಷನ್ ಹೆಚ್ಚು, ಈ ಸರ್ಕಾರ ಅಬಾರ್ಷನ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ BY ರಾಘವೇಂದ್ರ. ಈ ಮಾತಿನ ಒಳಾರ್ಥ ಏನು ಅನ್ನೋದನ್ನು ಅವರೇ ಉತ್ತರ ಕೊಡಬೇಕು. ಆಪರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಬಾರ್ಷನ್ ಆಗುವಂಥ
ಚಾನ್ಸಸ್ ಹೆಚ್ಚಿಗೆ ಕಾಣ್ತಾ ಇದೆ ಸರ್ಕಾರದಲ್ಲಿ. ಸಾರಿ, ನನ್ನ ಪದ ಇದು ಆಪ್ರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಆ ವಾತಾವರಣ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವೇಟ್ ಆ್ಯಂಡ್ ಸೀನ್ ಬರೋ ದಿನದಲ್ಲಿ ಹಬ್ಬ ಅಂದರೆ ಇತ್ತು ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ಗ್ಯಾರಂಟಿ ಒಂದೇ ನಂಗೆ ನೋವಾಯ್ತು. ನಿನ್ನೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಒಂದು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ 5 ಗ್ಯಾರಂಟಿಗಳ ಬಗ್ಗೆ ಒಂದು ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಬಗ್ಗೆ ಹೇಳ್ಕೊಳೋಂಥ ಒಂದು ಸ್ಥಿತಿಯಲ್ಲಿ ಅವ್ರು ಯಾರೂ ಕೂಡ ಇಲ್ಲ. ಇವತ್ತು ಬರಗಾಲ. ಶಾಮನೂರು ಶಿವಶಂಕರಪ್ಪ, BY ವಿಜಯೇಂದ್ರ ನಾವು ಗಮನಿಸಬೇಕಾದ್ರೆ BY ರಾಘವೇಂದ್ರ ಅವರನ್ನ ಹೊಗಳಿರೋದು. ಶಿವಮೊಗ್ಗದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಆಗಿದೆ, ಅವ್ರನ್ನ ನೀವು ಗೆಲ್ಲಿಸಿ ಅಂಥೇಳಿ ಮತದಾರರಿಗೆ ಹೇಳಿರೋದು. ಇದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಲಿಂಗಾಯತ ಅಸಮಾಧಾನ ಎಷ್ಟಿದೆ ಅಂತೇಳಿ BJP ಸಂಸದನಿಗೆ ಶಾಮನೂರು ಶಿವಶಂಕರಪ್ಪ ಅವರು ಬಹಿರಂಗವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. BY ರಾಘವೇಂದ್ರ ಗೆಲ್ತಾರೆ ಅಂತೇಳಿ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ದಾರೆ. ಅವ್ರನ್ನ ಗೆಲ್ಲಿಸಬೇಕು, ಒಳ್ಳೆ ಕೆಲಸ ಮಾಡಿದ್ದಾರೆ BY ರಾಘವೇಂದ್ರ ಶಿವಮೊಗ್ಗದಲ್ಲಿ, ಮತ್ತೊಮ್ಮೆ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಹೇಳಿರೋದು. ಲಿಂಗಾಯತ ಅಸಮಾಧಾನ ಕಾಂಗ್ರೆಸ್ನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಕುದಿಯುತ್ತಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಶಾಮನೂರು ಶಿವಶಂಕರಪ್ಪ ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ಮುತ್ಸದಿ. ಶಾಮನೂರು ಶಿವಶಂಕರಪ್ಪನವರು ತುಂಬಿದ ವೇದಿಕೆಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ BY ರಾಘವೇಂದ್ರ ಬಿಜೆಪಿಯ ಸಂಸದರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರನ್ನ ಗೆಲ್ಲಿಸಿ ಅಂತ ಹೇಳಿದ್ರೆ ಅವರ ಪಕ್ಷದೊಳಗಿನ ಅವರ ಅಸಮಾಧಾನ ಏನು ಅನ್ನೋದು ಗೊತ್ತಾಗುತ್ತೆ. ಲಿಂಗಾಯತ ಅಸಮಾಧಾನಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಹಿಡಿದ ಕನ್ನಡಿ ಶಾಮನೂರು ಶಿವಶಂಕರಪ್ಪನವರ ಈ ಹೇಳಿಕೆ. ರಾಘವೇಂದ್ರನವರು ಮಾತನಾಡಿದ್ದಾರೆ. ಮೊಟ್ಟ ಮೊದಲಾಗಿ ಅವರಂಥ ಪಾರ್ಲಿಮೆಂಟ್ ಸದಸ್ಯರನ್ನ ಹೊರತರ್ತಕ್ಕ ನೀವೇ ಧನ್ಯರು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಏಕೆಂದರೆ ತಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸಗಳು ಆಗಬೇಕು ಅನ್ನೋದನ್ನು ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆರಿಸಿರೋದು ಭಾಳ ಒಳ್ಳೆಯ ಕೆಲಸವನ್ನು ನಿಮ್ಮ ಕ್ಷೇತ್ರ ಜನ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇನ್ನೇನು ಮತ್ತೆ 2 ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತು ರಾಘವೇಂದ್ರವರ ನಿಲ್ತಾರೆ ನಿಮ್ಮ ಪ್ರತಿನಿಧಿಯಾಗಿ. ಇನ್ನು ಯಾರೋ BJP ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ. ಅದರಿಂದ ನಾವು ಯಾವಾಗಲೂ ಆಶೀರ್ವಾದ ಮಾಡ್ತೇವೆ. ನಮ್ಮದು ನಿಮ್ಮದು ಯಾವಾಗಲೂ ನಿಮಗಿನ್ನೂ ನಿಮ್ಮ ತಂದೆಯವರು ನಾವು ಯಾವಾಗಲೂ ಜೊತೆ ಇರ್ತೇವೆ. ಈ ರೀತಿ ಅವರು ಮತ್ತೆ ಸ್ಪರ್ಧೆ ಮಾಡೇ ಮಾಡ್ತಾರೆ. ಆವಾಗ